ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನ್ನ ಈಸ್ಟ್ ಫೇಸಿಂಗ್ ಬಿ ಡಿ ಎ ಪ್ರಾಪರ್ಟಿ ಆಗಿರುತ್ತೆ. ನೀವು ನೋಡ್ಬೋದು ಎಲಿವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ಒಂದೊಳ್ಳೆ ಆರ್ಕಿಟೆಕ್ಟ್ ಪ್ಲಾನ್ ಆಗಿರುವಂಥ ಎಲಿವೇಶನ್ ಆಗಿದೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಪ್ರಾಪರ್ 30 ಫೀಟ್ ರೋಡ್ನ ಡೆವಲಪ್ ಮಾಡಿಕೊಟ್ಟಿದ್ದಾರೆ ಬಿ ಡಿ ಎ ಕಡೆಯಿಂದ. ಹಾಗೆ ನೀವು ನೋಡ್ಬೋದು ಸುತ್ತಮುತ್ತ ಏರಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಆಚೆ ಕಡೆ ಎಲಿವೇಶನ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಈಗ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ನ ಬಿಟ್ಟಿದ್ದಾರೆ ವಿತ್ MS ಒಳ್ಳೆ ಕ್ವಾಲಿಟಿ ಇರುವಂಥ ಗೇಟು. ಹಾಗೆ ನಿಮಗೆ ವಾಟರ್ ಫೆಸಿಲಿಟಿಯಾಗಿ ಈ ಮನೆಯಲ್ಲಿ ಒಂದು ಬೋರ್ವೆಲ್ ಇದೆ. ಹಾಗೆ ಕಾರ್ಪೊರೇಷನ್ ವಾಟರ್ಗೆ ಪೈಪ್ಲೈನ್ನ ಬಿಟ್ಟಿದ್ದಾರೆ. ನಿಮಗೆ ಮೀಟರ್ ಬೋರ್ಡನ್ನು ನೀವು ತೊಗೋಬೇಕಾಗತ್ತೆ. ಹಾಗೆ ನಿಮಗೆ ಎಲೆಕ್ಟ್ರಿಸಿಟಿಗೆ ಪ್ರತಿಯೊಂದನ್ನು ಪ್ರಾವಿಷನ್ ಮಾಡಿದ್ದಾರೆ. ಮತ್ತು 6000 ಲೀಟರ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಇದೆ. ವಾಟರ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪಾರ್ಕಿಂಗ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂತ ನೋಡಿದ್ರಲ್ಲ, ಇದು ಈ ಮನೆಯ ಫಸ್ಟ್ ಫ್ಲೋರ್ನ ಪ್ಲಾನಿಂಗ್. ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ನಿಮಗೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ 8 ಫೀಟ್ ಟೀಕುಡ್ ಡೋರ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದೊಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಇದೆ ನಿಮಗೆ. ನೀವು ನೋಡ್ಬೋದು ಒಂದೊಳ್ಳೆ ದೊಡ್ಡದ TV ಯೂನಿಟ್ ಇದೆ. ಹಾಗೆ ಒಂದು L ಶೇಪ್ ಸೋಫಾನ ಹಾಕೊಳ್ಳೋದಕ್ಕೆ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ನಿಮಗೆ ಒಂದೊಳ್ಳೆ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನಿಮಗೆ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಡಬಲ್ ಫಾಲ್ ಸೀಲಿಂಗ್ನ ತಂದಿದ್ದಾರೆ 2030 ಕೂಡ. ಇದು ನಮ್ಮ ಚಾನಲ್ನ 2ನೇ ಪ್ರಾಜೆಕ್ಟು, ನಿಮಗೆ ಡಬಲ್ ಫಾಲ್ ಸೀಲಿಂಗ್ ಇರುವಂಥದ್ದು. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಕಿಚನ್ ಕಮ್ ಅಟ್ಯಾಚ್ಡ್ ಡೈನಿಂಗ್ ಇದೆ. ನೀವು ನೋಡ್ಬೋದು ಕಿಚನಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ರ್ಯಾಕ್ಸ್ ಆಗಿರ್ಬೋದು, ಚಿಮ್ನಿಗೆ ಪ್ರಾವಿಷನ್ಸ್ ಆಗಿರ್ಬೋದು. ಹಾಗೆ ನೋಡ್ತಾ ಇದ್ದೀರಾ ಇಲ್ಲಿ ವಾಶ್ ಬೇಸಿನ್ ಆಗಿರ್ಬೋದು. ಹಾಗೆ ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಯುಟಿಲಿಟಿ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ಇದು ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಡೈನಿಂಗ್ ಏರಿಯಾ ಬರುತ್ತೆ. ಇದು ಒಂದು 6 ಸೀಟರ್ ಡೈನಿಂಗ್ ಏರಿಯಾನು ಕೂಡ ಆರಾಮಾಗಿ ಹಾಕೊಬೋದು. ಹಾಗೆ ಇದು ಒಂದು ಕಾಕ್ರಿ ಯೂನಿಟ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ದೇವ್ರ ಮನೆಯನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ಸ್ಪೇಷಿಯಸ್ ಆದ ಲಕ್ಸುರಿ ಲಿವಿಂಗ್ ರೀತಿ ಇರುವಂಥ ದೇವ್ರ ಮನೆ ಅಂತಲೇ ಹೇಳ್ಬೋದು. ಈ ಫ್ಲೋರ್ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ರು ಅಂತ ನೋಡಿದ್ರಲ್ಲ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಇನ್ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಡಬಲ್ ಫಾಲ್ ಸೀಲಿಂಗ್ ಆಗಿರೋದ್ರಿಂದ ಈ ಫ್ಲೋರ್ನಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಗ್ರೀನರಿ ಯೂನಿಟ್ ಆಗಿ ಕೂಡ ಇಲ್ಲಿ ಪ್ಲಾನ್ ಮಾಡಿ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಈ ಫ್ಲೋರ್ನಲ್ಲಿ ಒಂದು ಹ್ಯೂಜ್ ಬಾಲ್ಕನಿಯನ್ನು ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈ ಫ್ಲೋರ್ನಲ್ಲಿ ನಾನು ಆಗಲೇ ಹೇಳ್ದಂಗೆ ಮಾಸ್ಟರ್ ಬೆಡ್ರೂಮ್ ಇದೆ ಅಂತ ಹೇಳಿ. ನೀವು ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಈ ಸೈಡ್ನಲ್ಲಿ ಬರುತ್ತೆ. ವಿತ್ ಕಾಟ್ನ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರುತ್ತೆ. ಇಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಯೂನಿಟ್ನ ಸ್ಲೈಡಿಂಗ್ ಆಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರುವ ವಾರ್ಡ್ರೋಬ್ಸ್ ಇದೆ. ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಕೂಡ ಸ್ಟೋರೇಜ್ ಐಟಮ್ಸ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ಕೂಡ ಮಾಡಿದ್ದಾರೆ. ಹಾಗೆ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ನೀವು ನೋಡ್ಬೋದು. ಇದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ವೆಟ್ ಹಾಗೆ ಡ್ರೈ ಏರಿಯಾ ಕಾನ್ಸೆಪ್ಟ್ನ ಸಪ್ರೇಟ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿ ಒಂದು ಪ್ರೈವೇಟ್ ಬಾಲ್ಕನಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಫ್ಲೋರ್ನಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಬಾಲ್ಕನಿನ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ನೋಡಿದ್ರಲ್ಲ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಪ್ರಾಪರ್ಟಿನ ಇನ್ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ಸ್ಗಳನ್ನ ಪ್ಲಾನ್ ಮಾಡಿದ್ದಾರೆ. ರೈಟ್ ಸೈಡ್ಗೆ ಸೇಮ್ ಆಸ್ ಯೂಶುವಲ್ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಹೇಗಿತ್ತಲ್ಲ ಅದೇ ರೀತಿ ಪ್ಲಾನ್ ಮಾಡಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬೆಡ್ರೂಮ್ಸಲ್ಲಿ ನೀವು ನೋಡ್ಬೋದು
ಸೇಮ್ ಕೆಳಗಡೆನೆ ಇದ್ದಂಗೆ ನಿಮಗೆ ಸ್ಟೋರೇಜ್ಗೆ ಕಬೋರ್ಡ್ಸ್ ಆಗಿರ್ಬೋದು, ಹಾಗೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಅಟ್ಯಾಚ್ಡ್ ವಾಶ್ರೂಮ್ ಆಗಿರ್ಬೋದು ಮತ್ತು ಅಟ್ಯಾಚ್ಡ್ ಬಾಲ್ಕನಿಯನ್ನು ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ ನಿಮಗೆ. ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಇದು ಈ ಮನೆಯ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲೂ ಕೂಡ ಪ್ರತಿಯೊಂದನ್ನು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಅಟ್ಯಾಚ್ಡ್ ವಾಶ್ರೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬಿಲ್ಟಪ್ ಮಾಡಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಹಾಗೆ ಚಿಲ್ಡ್ರನ್ಸ್ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ಟೆರೆಸ್ಗೆ ಹೋಗಿ ಟೆರೆಸ್ನ ಯಾವ್ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಹಾಗೆ ನಿಮಗೆ ಈ ಮನೆಯಲ್ಲಿ ಇಲ್ಲಿ ನಿಮಗೆ ಲಿಫ್ಟ್ ಏರಿಯಾನು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ದಟ್ ಇನ್ ಕೇಸ್ ಫ್ಯೂಚರಲ್ಲಿ ನನಗೆ ಪೇರೆಂಟ್ಸಿಗೆ ಹತ್ಲಿಕ್ಕಾಗಲ್ಲ ಅಂತ ಹೇಳೋರು ಒಳ್ಳೆ ಲಿಫ್ಟ್ನು ಕೂಡ ಬಿಲ್ಟಪ್ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಕಾಂಕ್ರೀಟ್ನ ಹೊಡೆದ್ರೆ ನಿಮಗೆ ಒಂದು ಕಂಪ್ಲೀಟ್ ಬಿಲ್ಡಿಂಗಿಗೆ ಲಿಫ್ಟ್ನ ಪ್ರಾವಿಷನ್ ಕೂಡ ಮಾಡ್ಕೊಬೋದು. ನಿಮಗೆ ಇದು ಈ ಮನೆಯ ಟೆರೆಸ್ ಏರಿಯಾ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಸನ್ಲೈಟಿಗೋಸ್ಕರ ಒಂದೊಳ್ಳೆ ಟಫನ್ ಗ್ಲಾಸ್ನ ಉಪಯೋಗಿಸಿ ರೇಲಿಂಗ್ಸ್ನ ಹಾಕಿ ಸನ್ಲೈಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಹಾಗೆ ಒಂದೊಳ್ಳೆ ಡೀಸೆಂಟ್ ಟೆರೆಸ್ ಏರಿಯಾ ಪ್ಲಾನ್ ಮಾಡಿದ್ದಾರೆ. ಹಾಗೆ ಬಟ್ಟೆ ಒಗೆಯೋದಕ್ಕೆ ಜಾಗ ಕೂಡ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಮೇಲ್ಗಡೆ 1500 ಲೀಟರ್ಸ್ ಕೆಪಾಸಿಟಿ ಇರುವಂಥ ಸೌರ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ಲ, ಮೇಜರ್ಲಿ ರಿಕ್ವೈರ್ಮೆಂಟ್ ಡಬಲ್ ಫಾಲ್ ಸೀಲಿಂಗು ವಿತ್ ಲಿಫ್ಟ್ ಪ್ರಾವಿಷನ್ ಇರುವಂಥ ಮನೆ ತೋರಿಸಿ ಸರ್ ಅಂತ ತುಂಬ ಜನ ಕೇಳ್ತಿದ್ವಿ. ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ, ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ. ಈ ಪ್ರಾಪರ್ಟಿಯಲ್ಲಿ ನಿಮಗೆ ಆಗಲೇ ಕೆಳಗಡೆನೇ ಹೇಳ್ದಂಗೆ ವಾಟರ್ ಫೆಸಿಲಿಟೀಸ್ ಆಗಿ ನಿಮಗೆ ಬೋರ್ ಇದೆ, ಹಾಗೆ ಕಾವೇರಿ ಇದೆ. ನಿಮಗೆ ಅದನ್ನು ಮೀಟ್ರ್ ಬೋರ್ ತೊಗೊಂಡು ನಿಮ್ಮ ಹೆಸರಿಗೆ ಮಾಡಿಸ್ಕೋಬೇಕು. ಹಾಗೆ 6000 ಲೀಟರ್ ಕೆಪಾಸಿಟಿ ಇರುವಂಥ ಕೆಳಗಡೆ ಅಂಡರ್ಗ್ರೌಂಡ್ ಸಮ್ ಟ್ಯಾಂಕ್ ಇದೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಆಗಿ 1500 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆ ವಿಂಡೋಸು ಡೋರ್ಸು ಎಲ್ಲಾನು ನಿಮಗೆ ಮೇನ್ ಡೋರು ನಿಮಗೆ ಕಂಪ್ಲೀಟ್ಲಿ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಬೇರೆ ಬೇರೆ ವಿಂಡೋಸ್ಗಳು ಡೋರ್ಸ್ ಎಲ್ಲನೂ ನಿಮಗೆ ಹೊನ್ನೆ ಮರ ಯೂಸ್ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ಗೆ ನಿಮಗೆ ಈ ಪ್ರಾಪರ್ಟಿಯಲ್ಲಿ ಗ್ರನೈಟ್ನ ಯೂಸ್ ಮಾಡಿದ್ದಾರೆ. ಹಾಗೆ ಬೆಡ್ರೂಮ್ಸ್ಗಳಿಗೆ ವೆಟ್ರಿಫೈಡ್ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಕಮ್ಯೂಟ್ ಮಾಡೋದಕ್ಕೆ ಪ್ಲೇಸಸ್ ಅಂತ ಹೇಳಿದ್ರೆ ನಿಮಗೆ ಬಸ್ ಸ್ಟಾಪ್ಸು, ಮೆಟ್ರೋ ಸ್ಟೇಷನ್ನು, ಹಾಗೆ ರೈಲ್ವೆ ಸ್ಟೇಷನ್ ಅಂತ ನೋಡೋದಾದರೆ ಬಸ್ ಸ್ಟಾಪ್ಸು ಬಂದು ನಿಮಗೆ ಸೊನ್ನೆನಹಳ್ಳಿ ಬಸ್ ಸ್ಟಾಪು ಜಸ್ಟ್ ಒಂದು 500 to 600 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಕೆಂಚನ್ಪುರ ಕ್ರಾಸ್ ಬಸ್ ಸ್ಟಾಪು ಒಂದು 2 ಕಿಲೋಮೀಟರ್ಸಲ್ಲಿದೆ ನಿಮಗೆ. ಹಾಗೆ ನಿಮಗೆ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ರೆ ಪಟ್ಟಣಗೆರೆ ಹಾಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ವಿತಿನ್ 15 ಮಿನಿಟ್ಸ್ ಡ್ರೈವ್ ಅಂತಲೇ ಹೇಳ್ಬೋದು ನಿಮಗೆ. ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟ್ಲ್ಸು ಅಂತ ಹೇಳಿದ್ರೆ ನಿಮಗೆ ಸ್ಕೂಲಾಗಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಕಾಲೇಜಾಗಿ ನ್ಯಾಷನಲ್ ಪಬ್ಲಿಕ್ ಕಾಲೇಜ್ ಇದೆ, KLE ಲಾ ಕಾಲೇಜ್ ಇದೆ, RV ಕಾಲೇಜ್ ಇದೆ ತುಂಬ ನಿಯರ್ ಬೈಯಲ್ಲಿ. ಹಾಗೆ ನಿಮಗೆ ಹಾಸ್ಪಿಟ್ಲಿಸ್ ಅಂತ ಬರೋದಾದರೆ ವಿಜಯ ಹಾಸ್ಪಿಟ್ಲ್ ಇದೆ, ಶಿವಶಕ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ ತುಂಬ ನಿಯರ್ ಬೈಯಲ್ಲಿ. ಒಂದೊಳ್ಳೆ ಡೆವಲಪ್ಡ್ ಆಗಿರೋ ಏರಿಯಾ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 1,60,00,000 ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಇದೇ ಅಲ್ಲ ಬೇರೆ ಯಾವುದೇ ರೀತಿ ಪ್ರಾಪರ್ಟೀಸ್ಗಳು ಬೇಕು ಅಂತಂದರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.